ಹಲೋ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಮಾತನಾಡೋಣ ನೈಟ್ ಆಫ್ ದಿ ಸೆವೆನ್ ಕಿಂಗ್ಡಮ್ಸ್ ಎಪಿಸೋಡ್ ನಂಬರ್ 2. ಈ ಎಪಿಸೋಡ್ ಶುರುವಿನಲ್ಲಿ ನಾವು ಒಂದು ನಯನ ಮನೋಹರವಾದ ದೃಶ್ಯವನ್ನು ನೋಡುತ್ತೇವೆ. ಇವರಿಗೊಂದು ಕೈ ಮುಗಿದು ಎಪಿಸೋಡ್ ಸ್ಟಾರ್ಟ್ ಮಾಡೋಣ. ಸೊ ಡಂಕ್ ಆಗಿದ್ದವ ಈಗ ಡಂಕನ್ ದ ಟಾಲ್ ಟರ್ನಿಯಲ್ಲಿದ್ದಂತಹ ಬಹುತೇಕ ಲಾರ್ಡ್ಸ್ ಅನ್ನು ಭೇಟಿಯಾಗಿ ತನ್ನ ಮಾಸ್ಟರ್ ಸರ್ ಅರ್ಲಾನ್ ನಿಮಗೆ ಈ ತರಹದ ಕೆಲಸ ಮಾಡಿದ್ದಾರೆ, ಹಾಗ್ ಮಾಡಿದ್ದಾರೆ, ಹೀಗ್ ಮಾಡಿದ್ದಾರೆ ಎಂದು ಲಾರ್ಡ್ಸ್ ರಿಗೆ ಸರ್ ಅರ್ಲಾನ್ ರವರನ್ನು ನೆನಪಿಸುತ್ತಿದ್ದಾನೆ. ತನಗೆ ಟರ್ನಿಯಲ್ಲಿ ಭಾಗವಹಿಸಲು ಸಹಾಯವಾಗುತ್ತೆಂದು. ಆದರೆ ಯಾರೊಬ್ಬರಿಗೂ ಸರ್ ಅರ್ಲಾನ್ ಎಂದರೆ ಯಾರು, ಅವರು ಹೇಗಿದ್ದಾರೆಂದೇ ನೆನಪಾಗುತ್ತಿಲ್ಲ. ಆ ಹೆಸರಿನವರು ಗೊತ್ತೇ ಇಲ್ಲ ಅಂತ ಕೆಲವರು. ಇದಕ್ಕೆ ಎಗ್ ಡಂಕನ್ಗೆ ಕೇಳುತ್ತಾನೆ, ನಿಮ್ಮ ಸರ್ ಅರ್ಲಾನ್ ನಿಜಕ್ಕೂ ಮಹಾನ್ ನೈಟಾ ಎಂದು. ಅವರ ಬಗ್ಗೆ, ಅವರ ಒಳ್ಳೆತನದ ಬಗ್ಗೆ ಕೇವಲ ಡಂಕನ್ಗೆ ಮಾತ್ರ ಗೊತ್ತು, ಏಕೆಂದರೆ ಅವನು ಚಿಕ್ಕಂದಿನಿಂದಲೂ ಅವರ ಜೊತೆ ಬೆಳೆದು ಪ್ರಯಾಣ ಮಾಡಿಕೊಂಡು ಬಂದಿರುವವನು. ಸರ್ ಅರ್ಲಾನ್ ಪೆನಿಟ್ರಿ ರವರು ತಮ್ಮ ನೈಟ್ ಸರ್ವಿಸ್ ಅಲ್ಲಿ ಬಹಳಷ್ಟು ಜನ ಲಾರ್ಡ್ಸ್ ಮತ್ತು ರಾಜರಿಗೆ ಸೇವೆ ಸಲ್ಲಿಸಿದ್ದಾರೆ. ಅವರು ಕೊಟ್ಟಂತ ಎಲ್ಲಾ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಆದರೆ ಸರ್ ಅರ್ಲಾನ್ ಕೆಲಸ ಆದ ತಕ್ಷಣವೇ ಅಲ್ಲಿಂದ ಹೋಗ್ಬಿಡೋರು. ಅಲ್ಲೇ ಇದ್ದಂತ ಲಾರ್ಡ್ಸ್ ಗಳಾಗಲಿ ಜನರ ಜೊತೆ ಸ್ನೇಹ ಬೆಳೆಸುತ್ತಿರ್ಲಿಲ್ಲ, ಒಂದ್ ನಾಲ್ಕು ಮಾತಾಡ್ತಿರ್ಲಿಲ್ಲ. ಹೀಗಾಗಿ ಇವ್ರು ಯಾರೆಂದು ಯಾರ ತಲೆಯಲ್ಲೂ ಉಳಿದಿಲ್ಲ. ಇವರು ದುಡಿದಂತ ದುಡ್ಡನ್ನೆಲ್ಲ ಅಕ್ಕಪಕ್ಕದಲ್ಲಿರೋ ಜನರಿಗೆ ದಾನ ಮಾಡಿಬಿಡೋರು, ತನಿಗೆ ಅಂತ ಸೇವ್ ಮಾಡ್ಕೊಂಡಿರುವುದಿಲ್ಲ. ಇವರ ಕೈಗಾದ ಕಟ್ಸ್ ಗಾಯಕ್ಕೆ ಸರಿಯಾದ ಚಿಕಿತ್ಸೆ ಸಿಗದ ಕಾರಣ ಇವರು ಸಾವನ್ನಪ್ಪಿರುತ್ತಾರೆ. ಇದು ಸರ್ ಅರ್ಲಾನ್ ಪೆನಿಟ್ರಿ ರವರ ಫ್ಲಾಶ್ ಬ್ಯಾಕ್. ಹೀಗೆ ಈ ನೈಟ್ ಮತ್ತು ಸ್ಕ್ವೇರ್ ಸರ್ ಅರ್ಲಾನ್ ಬಗ್ಗೆ ಮಾತಾಡ್ತಿರುವಾಗ ಇಲ್ಲೊಂದು ಬಿಗ್ ಅನೌನ್ಸ್ಮೆಂಟ್ ಆಗುತ್ತದೆ. ಎಲ್ಲಾ ಜನರು ಮೇನ್ ಗೇಟ್ ಕಡೆಗೆ ಮುಗಿಲ್ ಬಿಡುತ್ತಾರೆ. ಯಾರು ಬಂದಿದ್ದಾರೆ ಎಂದು ನೋಡಿದರೆ ಆಸ್ಪೋರ್ಟ್ ಟರ್ನಿಗೆ ಟಾರ್ಗೆರಿಯನ್ ಪ್ರಿನ್ಸ್ ಹಾಗೂ ಅವರ ಮಕ್ಕಳು ಆಗಮಿಸುತ್ತಾರೆ. ಈ ಟಾರ್ಗೆರಿಯನ್ಸ್ ಬಂದಿದ್ದನ್ನು ನೋಡಿ ಎಗ್ ಗಾಬರಿ ಆಗುತ್ತಾನೆ. ಇವನು ಡಂಕನ್ಗೆ ನಾನು ಕುದುರೆಯನ್ನು ನೋಡ್ಕೊಂಡು ಬರುತ್ತೇನೆ, ಕಳ್ಳರ ಕಾಟ ಜಾಸ್ತಿ ಇದೆ ಎಂದು ಹೇಳಿ ಇಲ್ಲಿಂದ ಎಸ್ಕೇಪ್ ಆಗುತ್ತಾನೆ. ಟಾರ್ಗೆರಿಯನ್ಸ್ ಅನ್ನು ಕಂಡು ಇವನೇಕೆ ಹೀಗೆ ಮಾಡಿದ್ದೆಂದು ನಮಗೆ ಮುಂದೆ ಗೊತ್ತಾಗುತ್ತದೆ. ಇಲ್ಲಿ ನಿಮ್ಗೆ ಈ ಟಾರ್ಗೆರಿಯನ್ಸ್ ಫ್ಯಾಮಿಲಿ ಕನೆಕ್ಷನ್ ಬಗ್ಗೆ ಸ್ವಲ್ಪ ತಿಳಿಸುತ್ತೇನೆ. ಸದ್ಯಕ್ಕೆ ಈ ಟೈಮ್ ಲೈನಿನ ಸಿಂಹಾಸನದ ರಾಜ ಡೈರಾನ್ ಟು ಟಾರ್ಗೆರಿಯನ್. ಇವರಿಗೆ 4 ಜನ ಮಕ್ಕಳು. ಆ 4ರಲ್ಲಿ ಇಬ್ಬರು ಬೆಲರ್ ಮತ್ತು ಮೈಕರ್ ಎಂಬುವರು ಈ ಆಸ್ಫೋರ್ಡ್ ನ ಟರ್ನಿಯನ್ನು ನೋಡಲು ಬಂದಿದ್ದಾರೆ. ಬೆಲರ್ಗೆ ಒಬ್ಬ ಮಗ ವಲರ್, ಇವನು ಈಗ ನಡೆಯುವ ಟರ್ನಿಗೆ ಭಾಗವಹಿಸಿದ ಚಾಂಪಿಯನ್. ಹಾಗೂ ಮೈಕರ್ಗೆ 4 ಜನ ಉಡಾಳ್ ಮಕ್ಕಳು. ಅದರಲ್ಲಿ ಒಬ್ಬ ಮಾತ್ರ ಇಲ್ಲಿಗೆ ಬಂದಿರುತ್ತಾನೆ. ಹೆಸರು ಏರಿಯನ್. ಇವನಿಗೆ ಬ್ರೈಟ್ ಫ್ಲೇಮ್ ಅಂತಾನು ಹೆಸರು. ಇಲ್ಲಿ ಏರಿಯನ್ ಡಂಕ್ ಅನ್ನು ಸ್ಟೇಬಲ್ ಬಾಯ್ ಎಂದು ತಿಳಿದು ತನ್ನ ಕುದುರೆಯನ್ನು ಪಾರ್ಕಿಂಗ್ ಮಾಡಲು ಆರ್ಡರ್ ಕೊಡುತ್ತಾನೆ. ಇದಕ್ಕೆ ಡಂಕ್ ನಾನು ಸ್ಟೇಬಲ್ ಬಾಯ್ ಅಲ್ಲ ಎಂದಾಗ ಏರಿಯನ್ ಆಯ್ತು, ಹಾಗಾದ್ರೆ ನನಗೆ ಕುಡಿಯಲು ವೈನ್ ಸರ್ವ್ ಮಾಡಿ ಎಂದು ಹೇಳುತ್ತಿದ್ದಾನೆ. ಅದಕ್ಕೆ ಡಂಕನ್ ನಾನೊಬ್ಬ ನೈಟ್ ಎಂದಾಗ ಏರಿಯನ್ ಎಂತಹ ದುರ್ಗತಿ ಬಂತಪ್ಪ ಈ ನೈಟ್ಸ್ ಗಳಿಗೆ, ನೈಟ್ಸ್ ಯಾರೋ ಭಿಕ್ಷುಕರು ಯಾರೇ ಎಂದೇ ಗೊತ್ತಾಗುತ್ತಿಲ್ಲವೆಂದು ಹೇಳಿ ಹೊರಡುತ್ತಾನೆ. ಇವನ ಹಾವಭಾವ ನೋಡುತ್ತಿದ್ದರೆ ನಮಗೆ ಜಾಫ್ರಿ ನೆನಪಿಗೆ ಬರ್ತಾನೆ. ಏರಿಯನ್ ಕುದುರೆ ಸ್ಟೇಬಲ್ ಬಾಯ್ ಅನ್ನು ಕಿಕ್ ಹೊಡೆದು ಗಂಭೀರ ಗಾಯ ಮಾಡುತ್ತದೆ. ಯಾರ ಕಂಟ್ರೋಲ್ಗೂ ಸಿಗದ ಈ ಕುದುರೆ ಡಂಕನ್ ನಿಂದ ಕಂಟ್ರೋಲ್ ಆಗುತ್ತದೆ. ನಂತರ ನಾವಿಲ್ಲಿ ನೋಡುತ್ತೇವೆ ಡೊನೆಲ್ ಆಫ್ ಡಸ್ಕಂಡೆಲ್ ಮತ್ತು ರೊಲ್ಯಾಂಡ್ ಕ್ರಿಕ್ಹಾಲ್ ಎಂಬ ಇಬ್ಬರು ನೈಟ್ಸ್ ಗಾರ್ಡ್ ರನ್ನು. ಆಕ್ಚುಲಿ ಜಾರ್ಜ್ ಆರ್ ಮಾರ್ಟಿನ್ ರವರ ಆ ಸಾಂಗ್ ಆಫ್ ಐಸ್ ಅಂಡ್ ಫೈರ್ ಪುಸ್ತಕಗಳಲ್ಲಿನ ಕಿಂಗ್ಸ್ ಗಾರ್ಡ್ ರವರ ಬಟ್ಟೆಗಳು ಆರ್ಮರ್ ವೈಟ್ ಕಲರ್ ಆಗಿರುತ್ತವೆ. ಪುಸ್ತಕಗಳಲ್ಲಿನ ಮೆನ್ಷನ್ ಪ್ರಕಾರವೇ ಇವರ ಉಡುಪುಗಳು. ಗೇಮ್ ಆಫ್ ಥ್ರೋನ್ಸ್ ಮತ್ತು ಹೌಸ್ ಆಫ್ ಡ್ರ್ಯಾಗನ್ ಅಲ್ಲಿನ ಕಿಂಗ್ಸ್ ಗಾರ್ಡ್ ರವರ ಉಡುಪುಗಳನ್ನು ಚೇಂಜ್ ಮಾಡಲಾಗಿದೆ, ವೀಕ್ಷಕರಿಗೆ ಚೆನ್ನಾಗಿ ಕಾಣಿಸಲಿ ಎಂದು. ಇಲ್ಲಿ ರೋಲ್ಯಾಂಡ್ ಬಂದವನೇ ಡಂಕನ್ಗೆ ಆಟಿಟ್ಯೂಡ್ ತೋರಿಸುತ್ತಾ ಇಲ್ಲಿ ಬಾತ್ರೂಮ್ ಎಲ್ಲಿದೆ ಎಂದು ಕೇಳುತ್ತಾನೆ. ಅದಕ್ಕೆ ಡಂಕನ್ ಗೊತ್ತಿಲ್ಲವೆಂದು ಹೇಳುತ್ತಿದ್ದಾನೆ. ಆಗ ಡೊನೆಲ್ ಡಂಕನ್ಗೆ ಪರ್ಸನಲ್ ಆಗಿ ಹೇಳುತ್ತಿದ್ದಾರೆ, ಸರ್ ರೋಲ್ಯಾಂಡ್ ಶ್ರೀಮಂತ ಮನೆತನದಿಂದ ಬಂದವನು, ಅವನ ಮಾತಿಗೆ ತಲೆ ಕೆಡಿಸಿಕೊಳ್ಳಬೇಡವೆಂದು ಹೇಳಿ ತನ್ನ ಫ್ಯಾಮಿಲಿ ಒಂದು ಸಮಯದಲ್ಲಿ ಮೀನುಗಾರರಾಗಿದ್ದರು ಎಂದು ತಿಳಿಸುತ್ತಾರೆ. ಇಲ್ಲಿ ಡಂಕನ್ ಡೊನೆಲ್ ಅನ್ನು ನೋಡಿ ಇಂಪ್ರೆಸ್ ಆಗುತ್ತಾನೆ. ಒಬ್ಬ ಮೀನುಗಾರನ ಮಗ ಕಿಂಗ್ಸ್ ಗಾರ್ಡ್ ಆಗಿದ್ದಾನೆಂದರೆ ನಾನೇಕೆ ನೈಟ್ ಆಗಬಾರದು ಎಂಬ ಛಲ ಇವನಲ್ಲಿ ಇನ್ನೂ ಜಾಸ್ತಿ ಆಗುತ್ತದೆ. ಇಲ್ಲಿ ಲಾರ್ಡ್ ಆಸ್ಪೋರ್ಡ್ ರವರ ಮಗಳನ್ನು ಪ್ರಿನ್ಸ್ ಬೈಲರ್ ಅವರಿಗೆ ಪರಿಚಯ ಮಾಡಿಸಲಾಗುತ್ತದೆ. ಇವಳ ಹೆಸರು ಗ್ವಿನ್. ಇವಳ 13ನೇ ನೇಮ್ ಡೇ ಸೆಲೆಬ್ರೇಷನ್ ಮಾಡಲೆಂದೇ ಈಗ ಈ ಟರ್ನಿ ನಡೆಯುತ್ತಿರುವುದು. ನೆಕ್ಸ್ಟ್ ಡಂಕನ್ ಆಸ್ಫೋರ್ಡ್ ನ ಕೋಟೆಗಳಿಗೆ ಬರುತ್ತಾನೆ. ಅವಕಾಶ ಸಿಕ್ಕಾಗ ಪ್ರಿನ್ಸ್ ಬೇಲರ್ ಜೊತೆ ಮಾತನಾಡಿಸಲು. ಇಲ್ಲಿ ಪ್ರಿನ್ಸ್ ಮೈಕರ್ ತುಂಬಾ ಟೆನ್ಷನ್ ಅಲ್ಲಿದ್ದಾರೆ. ಇವರ 4 ಮಕ್ಕಳಲ್ಲಿ ಇಬ್ಬರು ಡೇರನ್ ಮತ್ತು ಏಗಾನ್ ಕಾಣೆಯಾಗಿರುತ್ತಾರೆ. ಡೇರಾನ್ ಕೂಡ ಇಲ್ಲಿನ ಪಂದ್ಯಾವಳಿಗೆ ಚಾಂಪಿಯನ್ ಆಗಿ ಸೇರ್ಪಡೆಯಾಗಿರುತ್ತಾನೆ. ಈ ಸಮಯದಲ್ಲಿ ಅವರಿನ್ನೂ ಇಲ್ಲಿ ಹಾಜರಾಗಿಲ್ಲವೆಂದು ಮಾತನಾಡಿಕೊಳ್ತಿದ್ದಾರೆ. ಗ್ವಿನ್ ಡನ್ಕನ್ ಹಿಂದೆಯಿಂದ ಬಂದು ಡನ್ಕನ್ಗೆ ಹೇಳುತ್ತಾಳೆ, ಆ ಮಿಸ್ಸಿಂಗ್ ಆದ ಇಬ್ಬರು ರಾಜಕುಮಾರರು ಬಹುಶಃ ಸತ್ತಿರಬಹುದೆಂದು ಹೇಳಿ ಡಂಕನ್ಗೆ ನಿನ್ನ ದೇಹ ದೊಡ್ಡದು ಬುದ್ಧಿ ಚಿಕ್ಕದು ಎಂದು ಹೇಳಿ ಹೊರಡುತ್ತಾಳೆ. ಬೇಲರ್ ಹೇಳುತ್ತಿದ್ದಾರೆ, ಡೇರಾನ್ ಈ ತರ ಮಿಸ್ಸಿಂಗ್ ಆಗುತ್ತಿರುವುದೇನು ಹೊಸತೇನಲ್ಲ, ಇದಕ್ಕೆ ಮೊದಲು ಅವನು ಹೀಗೆ ಮಿಸ್ಸಿಂಗ್ ಆಗಿ ಮತ್ತೆ ಮನೆಗೆ ಬಂದಿದ್ದಾನೆ, ಅವನಿಗೇನೂ ಆಗಿರುವುದಿಲ್ಲವೆಂದು ತನ್ನ ಸಹೋದರನಿಗೆ ಸಮಾಧಾನ ಮಾಡುತ್ತಿರುತ್ತಾರೆ. ಇಲ್ಲಿ ನಾವು ಒಂದು ನೋಟಿಸ್ ಮಾಡುವುದೇನೆಂದ್ರೆ ಪ್ರತಿಯೊಬ್ಬ ಟಾರ್ಗೆರಿಯನ್ಸ್ ತಲೆ ಕೂದಲು ವೈಟ್ ಪ್ಲಾಟಿನಂ ಸಿಲ್ವರ್ ಗೋಲ್ಡ್ ಬಣ್ಣದ ತಲೆ ಕೂದಲನ್ನು ಹೊಂದಿರುತ್ತಾರೆ. ಈ ಬೇಲರ್ ಟಾರ್ಗೆರಿಯನ್ ತಲೆ ಕೂದಲು ಮಾತ್ರ ಕಪ್ಪಾಗಿದೆ, ಏಕೆಂದರೆ ಇವರು ತನ್ನ ತಂದೆಗಿಂತ ಜಾಸ್ತಿ ತಾಯಿಯ ಗುಣಲಕ್ಷಣವನ್ನು ಹೊಂದಿರುತ್ತಾರೆ. ಹಾಗೂ ಇವರು ತನ್ನ ತಂದೆಗೆ ಹ್ಯಾಂಡ್ ಆಫ್ ದ ಕಿಂಗ್, ರಾಜನ ಮಂತ್ರಿ. ಇಲ್ಲಿ ಮೇಕರ್ ಅಡಗಿ ಕುಳಿತಿರುವ ಡಂಕನ್ ನೋಡಿ ಅವಾಜಾಗುತ್ತಾರೆ. ಯಾರಲ್ಲಿ ನೀನು ಗೂಢಚಾರ್ಯನೆಂದು ಕೇಳುತ್ತಾನೆ. ಅದಕ್ಕೆ ಡಂಕನ್ ಧೈರ್ಯ ಮಾಡಿ ಮುಂದೆ ಬಂದು ತನ್ನ ಕಷ್ಟನ ಹೇಳಿಕೊಳ್ಳುತ್ತಾನೆ. ಗೇಮ್ ಮಾಸ್ಟರ್ ಪ್ಲಮ್ಮರ್ ತನಗೆ ಈ ರೀತಿಯ ಕಂಡೀಷನ್ ಹಾಕಿದ್ದಾರೆ, ಅದಕ್ಕಾಗಿ ನಾನು ಸರ್ ಅರ್ಲಾನ್ ಪೆನಿಟ್ರಿ ಅವರು ಸರ್ವಿಸ್ ಮಾಡಿದಂತ ಹೌಸ್ ಡೊನರಿಯನ್
ಹೌಸ್ ಟೋರೆಂಟ್, ಹೌಸ್ ಹೈಫೋರ್ಡ್, ಹೌಸ್ ಟೆರೆಸ್ ಇನ್ನು ಮುಂತಾದವರ ಬಳಿ ಸಹಾಯ ಕೇಳಿದ್ದೇನೆ. ಯಾರು ನನಗೆ ಸಹಾಯ ಮಾಡುತ್ತಿಲ್ಲ. ಈ ಟರ್ನಿಗೆ ಪಾರ್ಟಿಸಿಪೇಟ್ ಆಗಲೆಂದು ಹೇಳುತ್ತಿದ್ದಾನೆ. ಮೈಕರ್ ಮೊದಲೇ ತನ್ನ ಮಕ್ಕಳು ಮಿಸ್ಸಿಂಗ್ ಆಗಿದ್ದಾರೆಂದು ಟೆನ್ಷನ್ ಅಲ್ಲಿದ್ದರೆ ನಿಂದೇನೋ ಗೋಳು ಎಂದು ಬೈಯುತ್ತಿದ್ದಾರೆ. ಆದ್ರೆ ಬೇಲರ್ ತಾಳ್ಮೆಯಿಂದ ಇವನ ಕಷ್ಟನ ಕೇಳಿ, ನನಗೆ ಸರ್ ಅರ್ಲಾನ್ ಪೆನಿಟ್ರಿ ಅವರು ಗೊತ್ತು. ಸುಮಾರು ವರ್ಷಗಳ ಹಿಂದೆ ಇದೇ ತರಹದ ಒಂದು ಟರ್ನಿಯಲ್ಲಿ ಸರ್ ಅರ್ಲಾನ್ ಮತ್ತು ನನ್ನದು ಟರ್ನಿ ಮ್ಯಾಚ್ ನಡೆದಿತ್ತು. ನಿಜಕ್ಕೂ ಅವರೊಬ್ಬ ಸ್ಕಿಲ್ಡ್ ಫೈಟರ್ ಎಂದು ಹೇಳಿ ಡನ್ಕನ್ ಅನ್ನು ಟೆಸ್ಟ್ ಮಾಡಲು ನಿಜಕ್ಕೂ ಇವನು ಸರ್ ಅರ್ಲಾನ್ ರವರ ಸ್ಕ್ವೇರ್ ಎಂದು ತಿಳಿಯಲು ಇವನಿಗೊಂದು ಪ್ರಶ್ನೆ ಕೇಳುತ್ತಾರೆ. ಅಂದು ಆ ಟರ್ನಿಯಲ್ಲಿ ಸರ್ ಅರ್ಲಾನ್ ರವರು ಗ್ರೇ ಲಾಯನ್ ಅನ್ನು ಸೋಲಿಸಿದರು. ಈಗ ಹೇಳು, ಆ ಗ್ರೇ ಲಾಯನ್ನ ಹೆಸರೇನೆಂದಾಗ ಡನ್ಕನ್ ಸ್ವಲ್ಪ ಯೋಚನೆ ಮಾಡಿ ನೆನಪಿಸುತ್ತಾನೆ. ಅದು ಡಬಲ್ ನೇಚರ್ ಎಂದು ಕರೆಕ್ಟ್ ಆಗಿ ಹೇಳುತ್ತಾನೆ. ಫೈನಲಿ ಹ್ಯಾಂಡ್ ಆಫ್ ದ ಕಿಂಗ್ ಬೇಲರ್ ನಿಂದ ಡನ್ಕನ್ ಗೋಸ್ಕರ ಪ್ಲಮ್ಮರ್ ಗೆ ವೋಚ್ ಮಾಡುತ್ತಾರೆ. ಪಂದ್ಯಾವಳಿಗೆ ಸರ್ ಡನ್ಕನ್ ಆರ್ಡರ್ ಅನ್ನು ಸೇರ್ಪಡೆ ಮಾಡಿಸುತ್ತಾರೆ. ಇದಕ್ಕೆ ಡನ್ಕನ್ ಬೇಲರ್ ಗೆ ಕೃತಜ್ಞತೆ ಸಲ್ಲಿಸಿ ಹೊರಡುವಾಗ ಬೇಲರ್ ಡನ್ಕನ್ ಗೆ ರೆಸ್ಪೆಕ್ಟ್ ಕೊಟ್ಟು ಹೇಳುತ್ತಾರೆ, ನೀವು ಸರ್ ಅರ್ಲಾನ್ ರವರ ರಕ್ತ ಸಂಬಂಧಿ ಅಲ್ಲವೆಂದ ಮೇಲೆ ನೀವು ಅವರ ಖಡ್ಗ ಬಳಸಿಕೊಳ್ಳಬಹುದು, ಆದರೆ ಅವರ ಗುರುತನ್ನು ನೀವು ಯೂಸ್ ಮಾಡುವ ಹಾಗಿಲ್ಲವೆಂದು ಹೇಳುತ್ತಾರೆ. ತನ್ನದೇ ಆದ ಹೊಸ ಸಿಜಿಲ್ ತನ್ನ ಗುರುತನ್ನು ಕ್ರಿಯೇಟ್ ಮಾಡಿಕೊಳ್ಳಬೇಕೆಂದು ಹೇಳುತ್ತಿದ್ದಾರೆ. ಇದಕ್ಕೆ ಡಂಕನ್ ಆಯ್ತು ಪ್ರಭು ಎಂದು ಹೇಳಿ ಹೊರಡುತ್ತಾನೆ. ನಂತರ ಡಂಕ್ ಎಗ್ ಅನ್ನು ಕರೆದುಕೊಂಡು ಮತ್ತೆ ಟಾನ್ಸನ್ ನಾಟಕ ಪ್ರದರ್ಶನ ನೋಡಲು ಬರುತ್ತಾನೆ. ಈ ಸಲ ನಡೆಯುತ್ತಿರುವುದು ಬೊಂಬೆಯ ಪ್ರದರ್ಶನ. ಹೆಸರು ಜನ್ಗೋಲ್ ಅಂಡ್ ಫ್ಲೋರಿಯನ್ ದ ಪೂಲ್ ನ ಕಥೆಯಾಗಿರುತ್ತದೆ. ಇಲ್ಲಿ ಫ್ಲೋರಿಯನ್ ನೈಟ್ ಮತ್ತು ಡಂಕ್ ನ ಲೈಫ್ ಸ್ಟೋರಿ ಸೇಮ್ ತರ ಫೀಲ್ ಅನಿಸುತ್ತದೆ. ಹಾಗೂ ಟಾನ್ಸೆಲ್ ಜಾಂಗ್ವಿಲ್ ತರಾನೇ ಹೈಟ್ ಪರ್ಸನಾಲಿಟಿಯನ್ನು ಹೊಂದಿದ್ದಾಳೆ. ಪ್ರದರ್ಶನ ಮುಗಿದ ಬಳಿಕ ಡಂಕ್ ಇವಳ ಆಕ್ಟಿಂಗ್ ಬಗ್ಗೆ ಹೈಟ್ ಬಗ್ಗೆ ಹೊಗಳುತ್ತಾನೆ. ಇವನು ಹುಡುಗಿ ಜೊತೆ ಮಾತನಾಡುವಾಗ ಬಿಕ್ಕಲುತ್ತಾನೆ. ಇವನ ಕೆಲವು ಮಾತುಗಳನ್ನು ಎಗ್ ಟಾನ್ಸೆಲ್ಗೆ ತಿಳಿಸಿ ಇವನ ಕನ್ಫ್ಯೂಸ್ ಮಾತುಗಳನ್ನು ಕ್ಲಿಯರ್ ಮಾಡುತ್ತಾನೆ. ಅದಕ್ಕಾಗಿ ಟಾನ್ಸೆಲ್ ಹೇಳುತ್ತಾಳೆ, ಪ್ರತಿಯೊಬ್ಬ ಗಂಡು ವಾರಿಯರ್ ಫೈಟರ್ ಆದರೆ ಮಹಿಳೆಯರ ವಿಷಯದಲ್ಲಿ ಅವನು ಮಂಕ್ ಆಗುತ್ತಾನೆ, ಫೂಲ್ ಆಗುತ್ತಾನೆಂದು ಹೇಳುತ್ತಿದ್ದಾಳೆ. ಇಲ್ಲಿ ಡಂಕನ್ ಟಾನ್ಸೆಲ್ಗೆ ಒಂದು ಸಹಾಯ ಕೇಳುತ್ತಾನೆ. ನನ್ನ ಈ ಶೀಲ್ಡ್ ಗೆ ಹೊಸ ಡಿಸೈನ್ ಮಾಡಬೇಕಿದೆ, ಒಂದು ಹೊಸ ಲೋಗೋ. ಅದಕ್ಕೆ ಟಾನ್ಸೆಲ್ ಯಾವ ತರಹದ ಡಿಸೈನ್ ಬೇಕೆಂದಾಗ ಅದರ ಬಗ್ಗೆ ಇನ್ನೂ ಯೋಚನೆ ಮಾಡದ ಡಂಕ್ ಇಲ್ಲೇ ಎಗ್ ಮತ್ತು ಡಂಕ್ ಸೇರಿ ಒಂದು ಲೋಗೋ ಕ್ರಿಯೇಟ್ ಮಾಡಿಕೊಳ್ಳುತ್ತಾರೆ. ತಾನು ಯಾವಾಗಲೂ ಎಲ್ಮ್ ಟ್ರೀ ಕೆಳಗೆ ಮಲಗುವುದರಿಂದ ಒಂದು ಗ್ರೀನ್ ಎಲ್ಮ್ ಟ್ರೀ ಹಾಗೂ ಕಳೆದ ರಾತ್ರಿ ಫಾಲಿಂಗ್ ಸ್ಟಾರ್ ನಿಂದಾಗಿಯೇ ತನಗೆ ಲಕ್ಕಿದೆ ಎಂದು ಆ ಫಾಲಿಂಗ್ ಸ್ಟಾರ್ ಅನ್ನು ತನ್ನ ಲೋಗೋಗೆ ಸೇರಿಸಿಕೊಳ್ಳುತ್ತಾರೆ. ಇದಾದ ನಂತರ ಡಂಕನ್ ಮತ್ತು ಎಗ್ ಮಾತನಾಡುತ್ತಿರುತ್ತಾರೆ. ಎಗ್ ಕೇಳುತ್ತಾನೆ, ನಾನು ಮುಂದೆ ಒಬ್ಬ ಯೋಧನಾಗುತ್ತೇನಾ, ನನಗೆ ನೈಟ್ ಆಗಬೇಕೆಂಬ ಆಸೆಯಿಂದಾಗ ಡಂಕ್ ಫ್ಯೂಚರ್ ಅಲ್ಲಿ ನೀನೊಬ್ಬ ಯೋಧನಾಗುತ್ತೀಯ ಅಂತ ಹೇಳುವಷ್ಟರಲ್ಲಿ ಇವರ ಎದುರಿಗೆ ಬರಾಚಿಯನ್ ಮತ್ತು ಟೈರಲ್ಸರ ಹಗ್ಗಳಿತ ಆಟಕ್ಕೆ ಲಿಯೋನಲ್ ಡಂಕ್ ಅನ್ನು ಎಳೆದುಕೊಂಡು ಹೋಗ್ತಾನೆ. ಬಾ ಆಡೋಣವೆಂದು. ಈ ಆಟದಲ್ಲಿ ಲಿಯೋನಲ್ ನೀರು ಕುಡಿಯುತ್ತಾ ರೆಸ್ಟ್ ಮಾಡುತ್ತಾ ಆರಾಮಾಗಿ ಆಡುತ್ತಿದ್ದಾರೆ. ಆದರೂ ಈ ಗೇಮ್ ಅಲ್ಲಿ ಬರಾಚಿಯನ್ ವಿನ್ ಆಗುತ್ತಾರೆ. ಡಂಕ್ ಸಾಯಂಕಾಲ ಟೈಮ್ ಮಾರ್ಕೆಟ್ ಅಲ್ಲಿ ಸ್ಟೀಲಿಪೇಟ್ ಎಂಬುವನಲ್ಲಿ ಬಂದು ರಕ್ಷಾ ಕವಚ ಮತ್ತು ಹೆಲ್ಮೆಟ್ ರೇಟ್ ಅನ್ನು ಕೇಳುತ್ತಾನೆ. ಅದಕ್ಕೆ ಸ್ಟೀಲಿಪೇಟ್ 800 ಕಾಯಿನ್ಸ್ ಕೇಳಿದಾಗ ಅಷ್ಟೊಂದು ದುಡ್ಡು ನನ್ನ ಬಳಿ ಇಲ್ಲ, ಆದರೆ ನನ್ನ ಮಾಸ್ಟರ್ ನ ಹಳೆಯ ಹೆಲ್ಮೆಟ್ ಮತ್ತು ಚೈನ್ ಮೇಲಿದೆ, ಅದನ್ನು ತೆಗೆದುಕೊಂಡು ಹೊಸದಾಗಿ ಕೊಡಿ, ನನ್ನ ಸೈಜ್ಗೆ ಸ್ವೀಟ್ ಆಗುತ್ತವೆಂದು ಹೇಳುತ್ತಿದ್ದಾನೆ. ಮೊದಲು ಸ್ಟೀಲಿಪೇಟ್ ಆಗಲ್ಲವೆಂದು ಹೇಳಿ ಪಾಪ ಹೋಗ್ಲಿ ಎಂದು 800 ಕಾಯಿನ್ಸ್ ನಿಂದ 200 ಕಾಯಿನ್ಸ್ ಡಿಸ್ಕೌಂಟ್ ಮಾಡಿ 600 ಕಾಯಿನ್ಸ್ ಕೇಳುತ್ತಾನೆ. ಇಷ್ಟು ಕೋಟ್ ತಗೊಳ್ಳೋಕೆ ಡಂಕ್ ನ ಬಳಿ ಅದು ಕೂಡ ದುಡ್ಡಿಲ್ಲ. ಕೇವಲ 2 ಕಾಯಿನ್ಸ್ ಗಳನ್ನು ಅಡ್ವಾನ್ಸ್ ಪೇ ಮಾಡಿ ಇನ್ನುಳಿದ ಅಮೌಂಟ್ ನಾಳೆ ಕೊಡುತ್ತೇನೆಂದು ರಿಕ್ವೆಸ್ಟ್ ಮಾಡಿಕೊಡುತ್ತಾನೆ. ಓಕೆ ಆಯ್ತು ಅಂದ ಸ್ಟೀಲಿಪೇಟ್. ನೆಕ್ಸ್ಟ್ ಡಂಕ್ ತನ್ನ 3 ಕುದುರೆಗಳಲ್ಲಿ ಒಂದು ಕುದುರೆ ಸ್ವೀಟ್ ಫುಡ್ ಕುದುರೆಯನ್ನು ಮಾರುತ್ತಾನೆ. ನಾನು ಈ ಟೂರ್ನಿಯಲ್ಲಿ ವಿಜೇತನಾಗಿ ಮತ್ತೆ ನಿನ್ನನ್ನು ಖರೀದಿಸುತ್ತೇನೆ, ಮರಳಿ ಪಡೆಯುತ್ತೇನೆಂದು ಐ ಪ್ರಾಮಿಸ್ ಎಂದು ಹೇಳಿ 1-2 ಕಾಯಿನ್ ಅನ್ನು ಈ ಸ್ಟೇಬಲ್ ಬಾಯ್ಗೆ ಕೊಟ್ಟು ನನ್ನ ಈ ಕುದುರೆಯನ್ನು ಚೆನ್ನಾಗಿ ನೋಡ್ಕೋ, ಹೊಟ್ಟೆ ತುಂಬಾ ತಿನ್ನಿಸು, ಇದಕ್ಕೆ ಆಪಲ್ ಅಂದ್ರೆ ಇಷ್ಟ ಅಂತ ಹೇಳಿ ದುಃಖಿ ಆಗುತ್ತಾನೆ. ಸರ್ ಅರ್ಲಾನ್ ಅವರಿಗೆ ಫ್ಯಾಮಿಲಿ ಮೆಂಬರ್ ತರವಿರುವ ಈ ಸ್ವೀಟ್ ಫುಡ್ ಅನ್ನು ಮಾರಿ ಹಣ ಪಡೆಯುತ್ತಾನೆ. ನೆಕ್ಸ್ಟ್ ಡಂಕ್ ಎಗ್ ನ ಬಳಿ ಡಿಸ್ಕಸ್ ಮಾಡುತ್ತಿದ್ದಾನೆ. ನಾನು ಈ ಟರ್ನಿಯಲ್ಲಿ ಚೆನ್ನಾಗಿ ಆಡಿ ಎಲ್ಲರ ಗಮನ ಸೆಳೆಯುತ್ತೇನೆ, ಆಗ ಯಾರಾದರೂ ಒಬ್ಬರು ಲಾರ್ಡ್ಸ್ ನನ್ನನ್ನು ಅವರ ಸರ್ವಿಸ್ ಅಲ್ಲಿ ಹೈರ್ ಮಾಡಬಹುದು, ಅಥವಾ ನಾನು ಅದೃಷ್ಟದಿಂದ ವಿಜೇತನಾದರೆ ಟಾರ್ಗೆರಿಯನ್ಸ್ ಹೌಸ್ ನನ್ನನ್ನು ಕರೆದುಕೊಳ್ಳಬಹುದೆಂದು ಕನಸು ಕಾಣುತ್ತಾನೆ. ಇದಕ್ಕೆ ಎಗ್ ರಿಯಾಲಿಟಿ ಚೆಕ್ ಕೊಡುತ್ತಾನೆ. ಟಾರ್ಗೆರಿಯನ್ಸ್ ಎಂದಿಗೂ ಹೆಡ್ಸ್ ನೈಟ್ ಅನ್ನು ಕೆಲಸಕ್ಕೆ ತೆಗೆದುಕೊಳ್ಳುವುದಿಲ್ಲವೆಂದು. ಈ ಮಾತಿಗೆ ಡಂಕ್ ಹೇಳುತ್ತಾನೆ, ನಿನಗಿನ್ನೂ ಏನು ಗೊತ್ತಿಲ್ಲ, ಒಬ್ಬ ಮೀನುಗಾರನ ಮಗ ಡೆನಲ್ ಆಫ್ ಡಸ್ಕಂಡೆಲ್ ಕಿಂಗ್ಸ್ ಗಾರ್ಡ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾನೆಂದರೆ ನಾನೇಕೆ ನೈಟ್ ಆಗಬಾರದೆಂದಾಗ ಎಗ್ ಹೇಳುತ್ತಾನೆ, ಡೆನಲ್ ಆಫ್ ಡಸ್ಕಂಡೆಲ್ ಒಬ್ಬ ಮೀನುಗಾರನ ಮಗ ಹೌದು. ಹೌಸ್ ಡಸ್ಕಂಡೆಲ್ ಕುಟುಂಬ ಉದಾತ್ತ ಮೂಲದವರಲ್ಲದಿದ್ದರೂ ಇಡೀ ವೆಸ್ಟರಸ್ನಲ್ಲಿರುವ ಅರ್ಧದಷ್ಟು ಫಿಶಿಂಗ್ ಮೆನ್ ಅನ್ನು ಹೊಂದಿದ್ದಾರೆ ಮತ್ತು ವಾಸ್ತವವಾಗಿ ಅಗರ್ಭ ಶ್ರೀಮಂತರಾಗಿದ್ದಾರೆ ಎಂದಾಗ ಡಂಕ್ ನ ಎದೆ ಹೊಡೆತವೇ ನಿಂತೋಗುತ್ತದೆ. ಇದೆಲ್ಲ ನಿನ್ಗೆ ಹೇಗೆ ಗೊತ್ತು ಎಂದಾಗ ನಾನು ಆಗಾಗ ಫಿಶ್ ಮಾಡಕ್ ಹೋಗುತ್ತೇನೆ, ಅಲ್ಲಿ ಇದನ್ನೆಲ್ಲವನ್ನು ತಿಳಿದುಕೊಂಡಿದ್ದೇನೆಂದಾಗ ಫಸ್ಟ್ ಮ್ಯಾಚ್ ಶುರುವಾಗಲಿದೆಂದು ಅನೌನ್ಸ್ಮೆಂಟ್ ಆಗುತ್ತದೆ. ಲಾರ್ಡ್ ಅಶ್ಪೋರ್ಟ್ ರವರ ಇಚ್ಛೆಯಂತೆ ಅವರ ರಾಜಮನೆತನದ ಅತಿಥಿಗಳನ್ನು ಮೆಚ್ಚಿಸಲು ಮೊದಲ ಸುತ್ತಿನ ಜೋಸ್ಟಿಂಗ್ ಅನ್ನು ಈ ರಾತ್ರಿಯೇ ನಡೆಸಲಾಗಿರುತ್ತದೆ. ಆಟದ ಸ್ಪರ್ಧಿಗಳಾಗಿದ್ದಾರೆ ಲಿಯೋನಲ್ ಬರಾಥಿಯನ್, ಮೆಡ್ಗರ್ಟ್ ಅಲ್ಲಿ ಲಿಯೋ ಟೈರಲ್ ಮತ್ತು ಹೌಸ್ ಹೈಟವರ್ ನ ಲಾರ್ಡ್. ಎಗ್ ಡಂಕ್ ನ ಭುಜದ ಮೇಲೆ ಕುಳಿತು ಮ್ಯಾಚ್ ಅನ್ನು ನೋಡುತ್ತಿದ್ದಾನೆ. ಇಲ್ಲಿ ಇನ್ನೊಬ್ಬ ಪ್ಲೇಯರ್ ಎಂಟ್ರಿ ಆದಾಗ ಇದು ಯಾರು ಅಂತ ಡಂಕ್ ಕೇಳಿದಾಗ ಎಗ್ ಹೇಳುತ್ತಾನೆ, ಹ್ಯಾಂಡ್ ಆಫ್ ದ ಕಿಂಗ್ ಬೇಲರ್ ನ ಮಗ ವಾಲಾರ್ ಟಾರ್ಗೆರಿಯನ್ ಎಂದು. ಸ್ಪರ್ಧೆ ಶುರುವಾಗುತ್ತದೆ. ಪ್ಲೇಯರ್ಸ್ ಆಟಗಾರರು ಸ್ಪಿಯರ್ಸ್ ಗಳಿಂದ ಅಪೋಸಿಟ್ ಇರುವವರನ್ನು ಕುದುರೆ ಮೇಲಿಂದ ಕೆಳಗೆ ಬೀಳಿಸುವುದಾಗಿರುತ್ತದೆ ಹಾಗೂ
ಅವರ ಕೈಯಲ್ಲಿರುವ ಮುರಿದಂತ ಸ್ಪೀರ್ಸ್ ಗಳನ್ನು ಅವರವರ ಸ್ಕ್ವೈರ್ಸ್ ಆದವರು ಯದ್ನೋ ಬಿದ್ನೋ ಎಂದು ತಂದು ಕೊಡಬೇಕಾಗಿರುತ್ತದೆ. ಈ ಕೆಲಸಕ್ಕೆ ಎಗ್ ಸರಿಸಾಟಿ ಇಲ್ಲವೆಂದು ಬೇಜಾರಾಗುತ್ತಾನೆ. ಡಂಕ್ ಮೊದಲಿಗೆ ಉತ್ಸಾಹ ಭರಿತನಾಗಿರುತ್ತಾನೆ, ಆದರೆ ಸ್ಪರ್ಧೆ ಮುಂದುವರೆದಂತೆ ಈ ತರಬೇತಿ ಪಡೆದ ಮತ್ತು ಅನುಭವಿ ನೈಟ್ಸ್ ಗಳು ಎಷ್ಟು ಕೌಶಲ್ಯಪೂರ್ಣರು ಎಂದು ಗಮನಿಸಿ ಇವನ ಮನಸ್ಥಿತಿ ಹೆಚ್ಚು ಗಂಭೀರವಾಗುತ್ತದೆ. ಅಪಾಯಕಾರಿ ಈ ಟರ್ನಿಯಲ್ಲಿ ತನ್ನ ಕುದುರೆ ಮತ್ತು ಆಯುಧಗಳನ್ನು ಕಳೆದುಕೊಳ್ಳುವುದಲ್ಲದೆ ತನ್ನ ಪ್ರಾಣವನ್ನು ಸಹ ಕಳೆದುಕೊಳ್ಳಬೇಕಾಗುತ್ತೆಂದು ಇವನು ಭಯಪಡುತ್ತಿದ್ದಾನೆ. ಎಪಿಸೋಡ್ ಕೊನೆಯಲ್ಲಿ ಡಂಕನ್ ಮತ್ತು ಎಗ್ ಎಲ್ಲ ಮುಗಿಸಿ ತಮ್ಮ ಹೆಡ್ಸ್ಗೆ ವಾಪಸ್ ಬರುತ್ತಾರೆ. ಇಲ್ಲಿ ಎಗ್ ಕಟ್ಟಿಗೆಯಿಂದ ಆಡುತ್ತಿದ್ದಾನೆ, ಆದರೆ ಡಂಕ್ ಡೀಪ್ ಆಗಿ ಚಿಂತೆ ಮಾಡುತ್ತಿದ್ದಾನೆ. ಏನು ನಿಮ್ಮನ್ನು ಕಾರುತ್ತಿದೆ ಎಂದಾಗ ಡಂಕ್ ಹೇಳುತ್ತಾನೆ, ನೈಟ್ಸ್ ವಾರಿಯರ್ಸ್ ಜಸ್ಟ್ ಆಟಕ್ಕೆ ಎಂಟರ್ಟೈನ್ಮೆಂಟ್ ಮಾಡಲು ತಮ್ಮ ಪ್ರಾಣವನ್ನು ಕಳೆದುಕೊಳ್ಬೇಕಾ? ಸರ್ ಅರ್ಲಾನ್ ನಿಜಕ್ಕೂ ಒಬ್ಬ ಗ್ರೇಟ್ ನೈಟ್ ಅಲ್ಲ. ಒಂದೂ ಟರ್ನಿಗೆಲ್ಲದೆ 60 ವರ್ಷ ಬದುಕಿದ್ದಾರೆ. ನನ್ನನ್ನು ಬಿಟ್ಟು ಬೇರೆ ಯಾರೂ ಅವರನ್ನು ಗುರುತಿಸುವುದಿರಲಿ, ಹೆಸರು ಸಹ ಗೊತ್ತಿಲ್ಲ ಅವರಿಗೆ. ಆದರೆ ಅವರು ನನ್ನ ತಂದೆ ತಾಯಿ ನನ್ನನ್ನು ಇಷ್ಟು ದೊಡ್ಡವನ್ನಾಗಿ ಸ್ವಂತ ಮಗನಂತೆ ಬೆಳೆಸಿದ್ದಾರೆ. ನನಗೆ ಒಳ್ಳೆಯದನ್ನೇ ಕಲಿಸಿದ್ದಾರೆ. ಈಗ ನಾಳೆ ನನ್ನ ಹೆಸರಷ್ಟೇ ಅಲ್ಲ, ನನ್ನ ಗುರು ಸರ್ಲಾನ್ ಆಫ್ ಪೆನಿಟ್ರಿ ಅವರ ಹೆಸರು ಸಹ ನನ್ನ ಹಿಸ್ಟ್ರಿ ಕಥೆಯಲ್ಲಿ ಬರಬೇಕು. ಪ್ರತಿಯೊಬ್ಬರು ನನ್ನನ್ನು ಸರ್ ಅರ್ಲಾನ್ ಅವರ ಶಿಷ್ಯ ಎಂದು ಮಾತಾಡಿಕೊಳ್ಳಬೇಕು. ಹಾಗೆ ಮಾಡುತ್ತೇನೆಂದು ಒಂದು ಚಾಲೆಂಜ್ ಆಗಿ ತೆಗೆದುಕೊಳ್ಳುತ್ತಾನೆ. ಸರ್ ಡಂಕನ್ ದ ಟಾಲ್ ನಿಜವಾಗಿಯೂ ಒಂದು ದೊಡ್ಡ ಸಾಧನೆ ಮಾಡುತ್ತಾರೆ. ಮುಂದೆ ಸಾಹಸದ ಕೆಲಸನೂ ಮಾಡುತ್ತಾರೆ. ಹಾಗಂತ ನಮಗೆ ಮುಂದೆ ಬರುವ ಜಾಫ್ರಿ, ಗೇಮ್ ಆಫ್ ಥ್ರೋನ್ಸ್ ಜಾಫ್ರಿ ಬುಕ್ ಆಫ್ ಬ್ರದರ್ಸ್ ಪುಸ್ತಕವನ್ನು ನೋಡಿ ಹೊಗಳಿದ ನೆನಪು. So this is the famous Book of Brothers. All the great deeds of all the great kings go out, huh? Sir Duncan the Tall. 4 pages for Sir Duncan. He must have been quite a man. So they say. Sir Jaime Lannister. ಸರ್ ಡಂಕನ್ ದ ಟಾಲ್ ಇವರ ಅಡ್ವೆಂಚರ್ಸ್, ಇವರ ಸಾಹಸಗಳನ್ನು ಮುಂದಿನ ಎಪಿಸೋಡ್ಸ್ ಅಲ್ಲಿ ನಾವು ನೋಡುತ್ತೇವೆ. ಇಲ್ಲಿಗೆ ಮುಕ್ತಾಯವಾಗುತ್ತದೆ ನೈಟ್ ಆಫ್ ದಿ 7 ಕಿಂಗ್ಡಮ್ಸ್ ಎಪಿಸೋಡ್ ನಂಬರ್ 2. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.